ಚಿಕ್ಕಬಳ್ಳಾಪುರಕ್ಕೆ ನಿಜಕ್ಕೂ ತುಂಬಲಾರದ ಅತಿ ದೊಡ್ಡ ನಷ್ಟ. ಒಂದು ಕಡೆ ಮೆಡಿಕಲ್ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಶ್ರವಣ್ ಸಾವನ್ನಪ್ಪಿದ್ರೆ ಮತ್ತೊಬ್ಬನನ್ನ ಕೂಡ ಚಿಕ್ಕಬಳ್ಳಾಪುರ ಇದೇ ವಿಚಾರವಾಗಿ ಕಳ್ಕೊಳ್ತು. ಆತನ ಹೆಸರು ಪ್ರಜ್ವಲ್ ಅಂತ. ಈಗ ಕಾಲ್ತುಳಿತದಲ್ಲಿ ಚಿಕ್ಕಬಳ್ಳಾಪುರದ ಇನ್ನೊಬ್ಬ ಯುವಕ ಸಾವನ್ನಪ್ಪಿದ್ದಾರೆ. ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಕೂಡ ಈ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಗ್ರಾಮದಲ್ಲಿ ಪ್ರಜ್ವಲ್ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳಾಗ್ತಾ ಇದೆ. 10 ಗಂಟೆಯ ನಂತರ ಪ್ರಜ್ವಲ್ ಅಂತ್ಯಕ್ರಿಯೆ ನಡೆಯುತ್ತೆ. ಇಷ್ಟೊತ್ತು ನಾವು ಶ್ರವಣ್ ಮೆಡಿಕಲ್ ಓದ್ತಾ ಇದ್ದಂತಹ ಶ್ರವಣ್ಣನ್ನ ಕಳ್ಕೊಂಡು ಇಡೀ ಗ್ರಾಮ ಹೇಗೆ ಮಂಕಾಗಿದೆ ಅನ್ನುವಂಥದ್ದನ್ನ ಗಮನಿಸಿದ್ವಿ. ಬಟ್ ಅದೇ ಚಿಕ್ಕಬಳ್ಳಾಪುರಕ್ಕೆ ಮತ್ತೊಂದು ಬರ ಸಿಡಿಲು. ಅದೇ ಊರಿನ ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮ ಅನ್ನುವಂತಹ ಗ್ರಾಮದಲ್ಲಿ ಯುವಕನೊಬ್ರು ಕೂಡ ಈಗ ಈ ಒಂದು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಪ್ರಜ್ವಲ್ ಅಂತ. 10 ಗಂಟೆಯ ನಂತರ ಪ್ರಜ್ವಲ್ ಅಂತ್ಯಕ್ರಿಯೆ ನೆರವೇರುತ್ತೆ. ಈ ಸಲ ಕಪ್ಪು ನಮ್ದೆ, ಜೊತೆಗೆ ಈ ತಪ್ಪು ನಮ್ದೆ. ಸಾವಿರಾರು ಜನ ಸೇರುವಂತಹ ಜಾಗದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಕ್ರೌಡಿಂಗ್ ಅಲ್ಲಿ ಇದೀಗ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರದ ಇಬ್ಬರು, ಅದರಲ್ಲಿ ಒಬ್ಬ ಶ್ರವಣ್ ಮತ್ತೊಬ್ಬಾತ ಪ್ರಜ್ವಲ್. ಇಡೀ ಊರಲ್ಲಿ ಸೂತಕದ ಛಾಯೆ ಆವರಿಸಿದೆ. ನಮ್ಮೂರಿನ ಗಂಡು ಮಕ್ಕಳು ಏನೋ ಸಾಧನೆ ಮಾಡ್ಕೊಂಡು ಊರಿಗೆ ಬರ್ತಾರೆ ಅಂದ್ಕೊಂಡಿದ್ದಂತಹ ಗ್ರಾಮಸ್ಥರಿಗೆ, ಮನೆಯವರಿಗೆ ಬರ ಸಿಡಿಲು ಬಡಿಯುವುದು ಅಂತಾರಲ್ಲ, ಅದೇ ಆಗಿರೋದು. ಆಘಾತ.